ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಶೇಷತೆ ಬಂದು ಭೀಮನ ಅಮಾವಾಸ್ಯೆ, ಹಾಗೆ ಸೂರ್ಯಗ್ರಹಣ ಇದೆ. ಇದು ಭಾರತದಲ್ಲಿ ಗೋಚರಿಸೋದಿಲ್ಲ, ಆದರೆ ಅದರ ಪ್ರಭಾವ ಕೆಲವು ರಾಶಿಗಳ ಮೇಲೆ ಇರುತ್ತೆ. ಅವು ಯಾವಪ್ಪ ಅಂದರೆ ಮಿಥುನ, ಕರ್ಕ, ಸಿಂಹ, ಕನ್ಯಾ, ಹಾಗೆ ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ 15 ದಿನ, ಒಂದು 20 ದಿನ ಯಾವುದೇ ಪ್ರಮುಖವಾದ ಕೆಲಸಗಳನ್ನ ಮಾಡಬಾರ್ದು. ಕೆಲವೊಂದು ಸಮಸ್ಯೆಗಳು ಇರುತ್ತೆ, ಹಾಗಾಗಿ ಕೆಲವೊಂದು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದು ಕೇವಲ 6 ರಾಶಿಯವರಲ್ಲ, ಬೇರೆಯವರು ಕೂಡ ಕೆಲವೊಂದು ಈ ದಿನ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಯಿಂದ ಮುಕ್ತಿ ಪಡಿಬೋದು. ಈ ದಿನದ ವಿಶೇಷತೆ ನಾಗಕರ್ಣ ಅಂತ ಕರೀತಾರೆ, ನಾಗಕರ್ಣ ಸೂರ್ಯಗ್ರಹಣ. ಹಾಗಾಗಿ ಈ ದಿನ ಕೆಲವೊಂದು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅದೇನಪ್ಪ ಅಂದರೆ, ಬೆಳಗ್ಗೆ ಸ್ನಾನ ಆದ ನಂತರ ಸೂರ್ಯನಿಗೆ ಮುಖ ಮಾಡಿ ನಿಂತ್ಕೊಂಡು ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಈ ಮಂತ್ರ ಹೇಳಬೇಕು. ಅದೇನಪ್ಪ ಅಂದರೆ, ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಇನ್ನೊಮ್ಮೆ ಹೇಳ್ತೀನಿ, ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರನ 11 ಬಾರಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಹೇಳಬೇಕು. ಯಾಕಂದರೆ ಲಿವಿಂಗ್ ಗಾಡ್ ಅಂತ ಹೇಳ್ತೀವಿ ನಾವು. ಫಸ್ಟ್ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಇದು ಇನ್ನು 15 ದಿನ ಮಾಡಬೇಕು. ಇದನ್ನು 15 ದಿನ ಅಥವಾ 20 ದಿನ ಏನಾದರೂ ಮಾಡಬೇಕು ಈ ರಾಶಿಯವರು, ಅಥವಾ ಎಲ್ಲರೂ ಕೂಡ ಇದನ್ನು ಮಾಡ್ಬೋದು. ಯಾವಾಗಲೂ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಾವು ಬಂದು ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ನಮಗೆಷ್ಟೋ ಸಮಸ್ಯೆಗಳಿಗೆ ದಾರಿ ಸುಲಭ ಆಗುತ್ತೆ, ಸೂರ್ಯನ ಆಶೀರ್ವಾದ ಸಿಗುತ್ತೆ. ಹಾಗೆ ಇನ್ನೂ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರ ಇದೆ, ಅದನ್ನು ಹೇಳಬೇಕು. ಅದು ಈ ರೀತಿ ಬರುತ್ತೆ, ಓಂ ಶರವಣ ಭವಾಯ, ಓಂ ಶರವಣ ಭವಾಯ. ಈ ಮಂತ್ರ ತುಂಬ ಸರಳವಾಗಿದೆ. ಇದನ್ನು 300 ಬಾರಿ ಹೇಳಬೇಕು. ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಮನೆಯಲ್ಲೇ ಹೇಳಬೇಕು. ಇದು ಹೇಳಿದ ನಂತರ ಸಂಜೆ ದೇವಸ್ಥಾನಕ್ಕೆ ಹೋಗಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತೊಗರಿಬೇಳೆ, 9 ವೀಳ್ಯದೆಲೆ, 9 ಬಾಳೆಹಣ್ಣು, ಹಾಗೆ ಕೆಂಪು ಬಣ್ಣದ ಹಣ್ಣುಗಳು, ದಾಳಿಂಬೆ ಆಗ್ಬೋದು, ಸೇಬು ಆಗ್ಬೋದು, ಯಾವುದಾದ್ರೂ ಆಗ್ಬೋದು, 9 ಹಣ್ಣುಗಳು, 9 ದಾಸವಾಳದ ಹೂವು ಅಥವಾ ಗುಲಾಬಿ ಯಾವುದಾದ್ರೂ ಆಗ್ಬೋದು, ಹಾಗೆ ಹಾಲು, ಹಾಗೆ ಒಂದು ಕೆಂಪು ವಸ್ತ್ರ. ಇದಿಷ್ಟು ತಗೊಂಡೋಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ಕೇವಲ ಈ 6 ರಾಶಿಯವರಲ್ಲ, ಎಲ್ಲರೂ ಕೂಡ, ಯಾರ್ಯಾರು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಜಾತಕದಲ್ಲಿ ತುಂಬ ಸಮಸ್ಯೆ ಇದ್ದರೆ, ದೋಷ ಇದ್ದರೆ ಅವರಿಗೆ ಇದು ಒಳ್ಳೆಯದಾಗುತ್ತೆ. ಹಾಗೆ ಕೆಲವರಿಗೆ ಸಂತಾನ ಪ್ರಾಪ್ತಿ ಇರೋದಿಲ್ಲ, ಸಂತಾನ ಪ್ರಾಪ್ತಿ ಆಗುತ್ತೆ. ಹಾಗೆ ವಿವಾಹದಲ್ಲಿ ಅಡಚಣೆ ಇದ್ದರೆ ಅಂಥವರು, ಮತ್ತು ದೀರ್ಘಕಾಲದಿಂದ ತುಂಬ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರು, ಹಾಗೆ ಮನೆ ನಿರ್ಮಾಣದಲ್ಲಿ ತೊಡಕಾಗಿ ಮನೆ ಕಟ್ಟಡ ಕೆಲಸ ನಿಂತು ಹೋಗಿದ್ದರೆ, ಜಮೀನು ಪತ್ರದಲ್ಲಿ ಸೈಟಿನ ವಿಚಾರದಲ್ಲಿ ತೊಡಕಾಗಿದ್ದರೆ ಅಂಥವರೆಲ್ಲ ಇದನ್ನು ಮಾಡಿಕೊಂಡ್ರೆ ಖಂಡಿತ 6 ತಿಂಗಳೊಳಗೆ ನಿಮಗೆ ಒಳ್ಳೆ ಉತ್ತಮ ಫಲಿತಾಂಶ ಸಿಗುತ್ತೆ. ದಯವಿಟ್ಟು ನಂಬಿಕೆ ಇಟ್ಕೊಂಡು ಖಂಡಿತ ಇದನ್ನು ಮಾಡಿ. ಒಂದು 20 ದಿನ ಆದ್ರೂ ಬೆಳಗ್ಗೆ ಹೊತ್ತು ಸೂರ್ಯ ಮಂತ್ರನ ಹೇಳಬೇಕು. ಇದನ್ನು ಈ ದಿನ ಆಗಲಿಲ್ಲಪ್ಪ ಮಾಡೋದಕ್ಕೆ ಅಂದರೆ, ಮುಂದಿನ ಭಾನುವಾರ 16ನೇ ತಾರೀಕು ಭಾನುವಾರ ಮತ್ತು 23ನೇ ತಾರೀಕು ಭಾನುವಾರ, ಈ ದಿನಗಳಲ್ಲಿ 2 ಭಾನುವಾರ ಮಾಡಬೇಕು. 2 ಭಾನುವಾರ ಮಾಡಿದರೆ ತುಂಬ ಒಳ್ಳೆಯದು. ಆ 2 ಭಾನುವಾರ ಮಾಡೋರು ಮಾಡಿದರೆ ಈ ದಿನ ಮಾಡೋ ಅವಶ್ಯಕತೆ ಇಲ್ಲ. ಈ ದಿನ ಮಾಡಲಿಲ್ಲದವರು ಆ 2 ಭಾನುವಾರ ಮಾಡ್ಬೋದು. ಇಲ್ಲಾಂದರೆ 3 ವಾರನೂ ಮಾಡ್ತೀನಿ ಅಂದರೆ ಮಾಡ್ಬೋದು. ಇದು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ದಯವಿಟ್ಟು ನಂಬಿಕೆ ಇಟ್ಟು ಎಲ್ಲರೂ ಮಾಡಿ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ತೆ.